ಸ್ಯಾಂಡಲ್ವುಡ್ನ ಅನೇಕ ಸ್ಟಾರ್ ಜೋಡಿಗಳ ನಡುವೆ ವಿಜಯ ರಾಘವೇಂದ್ರ ತುಂಬಾ ಡಿಫ್ರೆಂಟ್ ಅಂತ ಅನಿಸ್ತಾ ಇದ್ರು. ಅವರೊಬ್ಬ ಸ್ಟಾರ್ ಆಗಿದ್ದರೂ ಕೂಡ ಪ್ರೀತಿಸಿ ಮಾಮೂಲಿ ಹುಡುಗಿಯನ್ನೇ ಮದುವೆ ಆಗಿದ್ರು. ತನ್ನ ಇಡೀ ಜೀವನವನ್ನು ಆಕೆ ಜೊತೆಗೆ ಕಳಿಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಕೊಂಡಿದ್ರು. ಅದು ಎಷ್ಟೋ ಬಾರಿ ವಿಜಯ ರಾಘವೇಂದ್ರ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಹೆಂಡತಿ ಬಗ್ಗೆ ಮಾತಾಡಿದ್ದು, ಹೆಂಡತಿಯನ್ನು ಕರ್ಕೊಂಡು ಬಂದಿದ್ದು, ಹೆಂಡತಿಯ ಜೊತೆಗಿನ ಒಡನಾಟ, ಹೆಂಡತಿ ಜೊತೆಗೆ ಅವರು ಇದ್ದಂಥ ರೀತಿಗಳು ತುಂಬ ಸಲ ಟ್ರೋಲ್ ಆಗಿದ್ದು ಕೂಡ ಇದೆ. ಇದ್ರೆ ಈ ಥರದ ಗಂಡ ಇರಬೇಕು, ಎಷ್ಟು ಅವಿನಾಭಾವ ಸಂಬಂಧ ಇದೆ, ಯಾವುದೋ ಜನ್ಮದಲ್ಲಿ ಇವರಿಬ್ಬರು ಹಿಂದೆನೇ ಗಂಡ ಹೆಂಡತಿ ಆಗಿದ್ರೇನೋ, ಆ ಕಾರಣಕ್ಕೆ ಈಗಲೂ ಕೂಡ ಆಗಿದ್ದಾರೆ, ಯಾರ ಕೆಟ್ಟ ದೃಷ್ಟಿಯೂ ಕೂಡ ಬೀಳಬಾರದು, ಗಂಡ ಹೆಂಡತಿ ಇಬ್ಬರೂ ಬಹಳ ಮುದ್ದಾಗಿದ್ದಾರೆ, ಅವರ ಜೋಡಿ ಚೆನ್ನಾಗಿದೆ ಅಂತ ಹರಸಿ ಹಾರೈಸಿದವರು ಅದೆಷ್ಟೋ ಮಂದಿ. ಇಂಥ ವಿಜಯ ರಾಘವೇಂದ್ರ ಮತ್ತು ಸ್ಪಂದನ ಜೋಡಿ ಅಂತ ಅಂದರೆ ಸ್ಯಾಂಡಲ್ವುಡ್ನಲ್ಲಿ ಎಲ್ರಿಗೂ ಕೂಡ ಅಚ್ಚುಮೆಚ್ಚು. ಅದೆಷ್ಟೋ ಮಂದಿ ಇದ್ರೆ ನಾವು ಈ ಥರ ಇರಬೇಕು ಅಂತ ಭಾವಿಸಿದ್ದು ಕೂಡ ಹೌದು. ಒಂದು ಬೆಸ್ಟ್ ಗಂಡ ಹೆಂಡತಿ ಹೇಗಿರಬೇಕು ಅನ್ನೋದನ್ನು ಅನೇಕರಿಗೆ ತೋರಿಸಿಕೊಟ್ಟವರು ಈ ಜೋಡಿ. ಆದರೆ ಇವತ್ತು ವಿಧಿಯ ಆಟಕ್ಕೆ ವಿಜಯ ರಾಘವೇಂದ್ರ ಅವರ ಬದುಕು ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಆಗಿದೆ ಅನ್ನೋದನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಬೇಸರ ಆಗತ್ತೆ. ಆ ಫ್ಯಾಮಿಲಿಯಲ್ಲಿ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು. ವಿಜಯ ರಾಘವೇಂದ್ರಗೆ ಚಿಕ್ಕ ವಯಸ್ಸಿನಲ್ಲಿ ಇದ್ದಂಥ ಸಕ್ಸಸ್ ಸಿಗದೇ ಇದ್ರೂ ಕೂಡ ಒಂದು ನೆಮ್ಮದಿ ಅನ್ನೋದು, ಖುಷಿ ಅನ್ನೋದು ಮತ್ತು ಮನೆಗೆ ಹೋದ ಮೇಲೆ ಸಿಗುವಂಥ ಶಾಂತಿ ಅವರಲ್ಲಿ ಇತ್ತು. ಬಯಸಿದ ಮಡದಿ, ಹಾಗೆಯೇ ಮಗ, ತಂದೆ ತಾಯಿ, ತಮ್ಮ ಎಲ್ಲ ಒಂದು ಜೋಡು ಕುಟುಂಬ, ಕೂಡು ಕುಟುಂಬ ಆಗಿದ್ದರಿಂದ ವಿಜಯ ರಾಘವೇಂದ್ರ ಕೂಡ ಬಹಳ ನೆಮ್ಮದಿಯಲ್ಲಿದ್ದರು. ಆದರೆ ಒಂದೇ ಒಂದು ಅಗಲಿಕೆ ವಿಜಯ ರಾಘವೇಂದ್ರ ಅವರ ಬದುಕನ್ನೇ ಬದಲಿಸಿತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ವಿಜಯ ರಾಘವೇಂದ್ರ ಅವರು ಸ್ಪಂದನ ಇಲ್ಲದ ನಂತರ ಹೇಗಿದ್ದಾರೆ ಅನ್ನೋದು ಅನೇಕರಿಗೆ ಇರುವಂಥ ಪ್ರಶ್ನೆ. ಆಗಾಗ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವಂಥ ರಾಘು ನಗುಮುಖದಿಂದಲೇ ಇರ್ತಾರೆ. ಆದರೆ ಅವರು ಅನುಭವಿಸ್ತಾ ಇರುವಂಥ ಪ್ರತಿ ದಿನದ ಪ್ರತಿ ಕ್ಷಣದ ನೋವು, ಹೆಂಡತಿ ಇಲ್ಲದೆ ಇರುವಂತಹ ದಿನ, ಮಗನಿಗೋಸ್ಕರ ಕಳೀತಾ ಇರುವಂತಹ ಕಾಲ, ಅದರ ಜೊತೆಗೆ ಎಲ್ಲವನ್ನೂ ಮೆಟ್ಟು ನಿಂತು ಮಗನಿಗೋಸ್ಕರ ನಗು ನಗುತ್ತಾ ಬದುಕ್ತಾ ಇರೋದು, ಮಗನಿಗೋಸ್ಕರ ಮಗನನ್ನು ಕರ್ಕೊಂಡು ಟ್ರಿಪ್ಪಿಗೆ ಹೋಗ್ತಾ ಇರೋದು, ಇದೆಲ್ಲದಕ್ಕಿಂತ ಹೊರತಾಗಿಯೂ ಕೂಡ ಒಂದು ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಮಗನಿಗೋಸ್ಕರ ರಾಘು ಮಾಡಿದಂಥ ಆ ಜವಾಬ್ದಾರಿಯನ್ನು ಕಂಡು ಅನೇಕರು ಭಾವುಕರಾಗಿದ್ದಾರೆ. ಪ್ರತಿಯೊಬ್ಬರು ಹೊಗಳುತ್ತಾ ಇರೋದು ಇದೆ. ಅಂಥದ್ದು ಏನಾಯಿತು ಅವ್ರ ಜೀವನದಲ್ಲಿ, ರಾಘು ಈಗ ಹೇಗಿದ್ದಾರೆ, ಸ್ಪಂದನ ಇಲ್ಲದ ಮೇಲೆ ಬದುಕು ಎಷ್ಟರ ಮಟ್ಟಿಗೆ ಬದಲಾಗಿದೆ, ಏನನ್ನೆಲ್ಲ ಕಲಿಸಿಕೊಡ್ಲಾಗಿದೆ, ಇದೆಲ್ಲವನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಂದು ಹೆಣ್ಣು ದಿಕ್ಕು ಇಲ್ಲದಂಥ ಮನೆ ನಿಜವಾಗ್ಲೂ ಕೂಡ ಬಹಳ ಕಷ್ಟದಿಂದ ಇರುತ್ತೆ ಅನ್ನೋದನ್ನು ಅನೇಕರು ಹೇಳ್ತಾರೆ. ಮನೆಯಲ್ಲಿ ಎಂಥದ್ದೇ ಸಮಸ್ಯೆ ಆಗಲಿ ಅಥವಾ ಎಂಥದ್ದೇ ಸಂಭ್ರಮ ಆಗಲಿ ಅಥವಾ ಏನೇ ಆಗಿರಲಿ, ಮನೆಯಲ್ಲಿ ಹೆಣ್ಣುಮಕ್ಕಳು ಇರಲೇಬೇಕು ಅಂತ ಹೇಳ್ತಾರೆ. ಯಾಕಂದರೆ ಗಂಡಸರಿಗೆ ದುಡಿಯುವ ಜವಾಬ್ದಾರಿ ಇರುತ್ತೆ, ಆದರೆ ಇಡೀ ಮನೆಯನ್ನು ನೋಡಿಕೊಳ್ಳುವ, ಪ್ರೀತಿ ಕೊಡುವ, ಎಲ್ಲವನ್ನೂ ಮಾಡುವ, ಕಾಳಜಿ ವಹಿಸುವ, ಮಗನಿಗೆ ತಾಯಿಯಾಗಿ, ಗಂಡನಿಗೆ ಹೆಂಡತಿಯಾಗಿ, ಅತ್ತೆ ಮಾವನಿಗೆ ಮಗಳಾಗಿ, ಸೊಸೆಯಾಗಿ ನಿಲ್ಲುವಂಥ ಒಂದೇ ಒಂದು ಜವಾಬ್ದಾರಿ ಅಂತ ಅಂದರೆ ಅದು ಹೆಣ್ಮಕ್ಳ ಮೇಲೆ ಇರುತ್ತೆ. ಮನೆ ದೀಪ ಬೆಳಗೋ ಹೆಣ್ಮಕ್ಳು ಯಾವುದಾದ್ರೂ ಊರಿಗೆ ಹೋಗ್ತೀವಿ ಅಂತ 2 ದಿನದ ಮಟ್ಟಿಗೆ ಹೋದ್ರೇ ಆ ಮನೆಯನ್ನು ನೋಡೋದಕ್ಕಾಗಲ್ಲ. ಆದರೆ ಇಡೀ ಜೀವನ ಪರ್ಯಂತ ಆ ಮಡದಿ ಅನ್ನುವಂಥ ಸ್ಥಾನಕ್ಕೆ ಯಾರೂ ಬರೋದಿಲ್ಲ. ಮನೆಯಲ್ಲಿ ಹೆಣ್ಮಕ್ಳೇ ಇಲ್ಲ, ಬರೀ ತಂದೆ ಮತ್ತು ಮಗ ಇಬ್ಬರೇ ಇದ್ದಾರೆ ಅಂತಂದರೆ ಆ ಮನೆ ಪರಿಸ್ಥಿತಿ ಏನಾಗಿರಬಹುದು ಅನ್ನೋದು ಕೆಲವರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಈಗ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ. ಹೌದು, ತನ್ನ ಹೆಂಡತಿಯನ್ನು ಕಳೆದುಕೊಂಡ್ಮೇಲೆ ರಾಘು ಭಾವುಕರಾಗಿದ್ದು ಹೌದು, ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದು ಹೌದು, ಜೀವನದಲ್ಲಿ ಬದಲಾವಣೆ ಆಗಿದ್ದು ಹೌದು. ಆದರೆ ಕಣ್ಮುಂದೆ ಇರುವ ಎದೆ ಎತ್ತರಕ್ಕೆ ಬೆಳೆದ ಮಗನಿಗಾಗಿ ರಾಘು ಎಲ್ಲವನ್ನೂ ಸಹಿಸ್ಕೊಳ್ಬೇಕಾಗಿತ್ತು, ಎಲ್ಲವನ್ನೂ ಒಪ್ಕೊಳ್ಬೇಕಾಗಿತ್ತು, ಎಲ್ಲವನ್ನೂ ಸರಿದೂಗಿಸ್ಕೊಂಡು ಹೋಗಲೇಬೇಕಾದಂಥ ಅನಿವಾರ್ಯತೆ ಇತ್ತು. ತಾನು ಎಷ್ಟೇ ನೋವಲ್ಲಿದ್ರೂ ಕಮ್ಬ್ಯಾಕ್ ಮಾಡಬೇಕಾಗಿತ್ತು, ಅದರಿಂದ ಓವರ್ಕಮ್ ಆಗಬೇಕಾಗಿತ್ತು. ಕಾರಣ ಮಗನ ಸುಖವನ್ನು, ಮಗನ ಖುಷಿಯನ್ನು, ಮಗನ ನಗುವಿನನ್ನು ನೋಡಬೇಕಾಗಿತ್ತು. ಈ ಕಾರಣಕ್ಕಾಗಿ ರಾಘು ಒಂದು ಯೂಟ್ಯೂಬ್ ಚಾನಲನ್ನು ಕೂಡ ಮಾಡ್ಕೊಳ್ತಾರೆ. ಯಾಕಂದರೆ ಇತ್ತೀಚೆಗೆ ಸಿನಿಮಾ ಆಫರ್ಗಳು ಕಮ್ಮಿ ಇದೆ, ದುಡಿಬೇಕು, ಮಗನಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು, ಹಾಗಾಗಿ ತಮ್ಮದೇ ಆದ ಸ್ವಂತ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಳ್ತಾರೆ. ತೀರಾ ರೀಸೆಂಟಾಗಿ ಈಗ ತಮ್ಮ ಮಗನಿಗೆ ಎಕ್ಸಾಮ್ಸ್ ಇತ್ತು. ಮೊದಲೆಲ್ಲ ಸ್ಪಂದನ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ರು. ಅಲಾರಾಮ್ ಇಟ್ಕೊಂಡು ಎಷ್ಟೊತ್ತಿಗೆ ಮಗನನ್ನು ಎಬ್ಬಿಸ್ಬೇಕು, ಮಗನಿಗೆ ಹೇಗೆ ಪಾಠ ಮಾಡಿಕೊಡ್ಬೇಕು, ಎಕ್ಸಾಮ್ಸ್ ಅಥವಾ ಟೆಸ್ಟ್ ಅಂತ ಬಂದಾಗ ಕಾಫಿ ಮಾಡಿಕೊಡೋದು, ಟೀ ಮಾಡಿಕೊಡೋದು, ಮಗನ ಜೊತೆಗೆ ಕೂತ್ಕೊಳ್ಳೋದು, ಆತನಿಗೆ ಓದಿಸೋದು,
ಇದೆಲ್ಲವನ್ನ ಕೂಡ ಸ್ಪಂದನನೇ ಮಾಡ್ತಾಯಿದ್ರು. ರಾಘುಗೆ ಹಾಗೆ ನೋಡಿದ್ರೆ ಮಗನ ಬಗ್ಗೆ ಜವಾಬ್ದಾರಿಗಳು ಆಗ ಇರಲಿಲ್ಲ, ಕಾರಣ ಸ್ಪಂದನನೇ ಎಲ್ಲವನ್ನು ಕೂಡ ಮಾಡ್ತಾಯಿದ್ರು. ಆದರೆ ಈಗ ಖುದ್ದು ರಾಘುನೇ ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಮಗನಿಗೆ ಎಕ್ಸಾಮ್ ಇದೆ, ಆತ ರಾತ್ರಿ ಇಡೀ ಓದ್ಕೊಳ್ತಾ ಇದ್ದಾನೆ. ರಾತ್ರಿ ಇಡೀ ಮಗನಿಗೋಸ್ಕರ ರಾಘು ಕೂಡ ನಿದ್ದೆ ಬಿಟ್ಟು ಕೂತಿದ್ದಾರೆ. ಸೊ ಇದನ್ನು ವಿಡಿಯೋ ಕೂಡ ಮಾಡಿದ್ದಾರೆ. ಈ ವಿಡಿಯೋವನ್ನು ಮಾಡಿ ಇದೀಗ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಒಂದು ಪೋಸ್ಟ್ಗೆ 1000ಕ್ಕೂ ಅಧಿಕ ಕಮೆಂಟ್ಸ್ಗಳು ಬಂದಿದೆ. ನಿಜವಾಗ್ಲೂ ನೀವು ಗ್ರೇಟ್ ಸರ್, ನಿಜವಾಗ್ಲೂ ವಿಧಿ ಆಟ ತುಂಬಾ ಕೆಟ್ಟದಾಗಿತ್ತು ಸರ್, ನಿಮಗೆ ಈ ಥರದ್ದು ಆಗಬಾರ್ದಿತ್ತು, ತುಂಬ ಒಳ್ಳೆ ಫ್ಯಾಮಿಲಿ ನೀವು ತುಂಬ ಒಳ್ಳೆ ವ್ಯಕ್ತಿ, ಹೆಂಡತಿಯನ್ನು ದೇವತೆ ಥರ ನೋಡ್ತಾ ಇದ್ರಿ, ನಿಮ್ಮ ಬಾಳಲ್ಲಿ ಈ ಥರ ಆಗಿದ್ದು ನಿಜವಾಗ್ಲೂ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಕೇಳಿದಾಗ ಕೆಲವರಿಗೆ ಇದೇನು ದೊಡ್ಡ ವಿಚಾರನ ಅಂತ ಅನಿಸುತ್ತೆ. ಆದರೆ ಇತ್ತೀಚೆಗೆ ನಾವು ನೋಡಿದ ಹಾಗೆ ಈ ಹಿಂದೆಯಿಂದಲೂ ಕೂಡ ಮನೆಯಲ್ಲಿ ಹೆಂಡತಿ ಏನಾದರೂ ಸಾವನ್ನಪ್ಪಿದ್ರೆ, ಅವ್ರಿಗೆ ಮಕ್ಕಳು ಇದ್ದರೆ ಸಮಾಜ ಹೇಳೋದು ಒಂದೇ, ಸಮಾಜ ತುಂಬ ಈಸಿಯಾಗಿ ತಗೊಳ್ಳೋದು ಒಂದೇ, ಅದು ಎರಡನೇ ಮದುವೆ. ಅಯ್ಯೋ ಎರಡನೇ ಮದುವೆ ಆದರೆ ಆಯಿತು, ಮಗುಗೋಸ್ಕರ ಎರಡನೇ ಮದುವೆ ಆಗಿ ನಿಮ್ದು ಹೇಗೋ ನೋಡ್ಕೋಬೋದು, ನಿಮಗೊಬ್ಬರು ಬೇಕು, ಬಹಳ ಸಂಗಾತಿ ಅಂತ ಜೊತೆಗಿರಬೇಕು, ಇನ್ನೊಂದು ಮದುವೆ ಆಗಿ ಅಂತ ಹೇಳ್ತಾರೆ. ಅದು ಎಷ್ಟೋ ಮಂದಿ ಇನ್ನೊಂದು ಮದುವೆ ಆಗೋದು ಕೂಡ ಇದೆ. ಅದು ಮಕ್ಕಳಿಗೋಸ್ಕರ ಅಂತನೋ ತಮ್ಮ ಹಿತಕ್ಕೆ ಅಂತ ಗೋಸ್ಕರನೋ ಗೊತ್ತಿಲ್ಲ. ಆದರೆ ರಾಘು ವಿಚಾರದಲ್ಲಿ ಎಲ್ಲವೂ ಕೂಡ ಭಿನ್ನ. ಇವತ್ತು ರಾಘು ಇನ್ನೊಬ್ಬರನ್ನ ಮದುವೆ ಆಗ್ಬೋದಿತ್ತು, ಸುಖ ಸಂಸಾರ ಮಾಡಬಹುದಿತ್ತು. ಆದರೆ ಒಂದು ಸ್ಥಾನವನ್ನು ಒಬ್ಳಿಗೆ ಕೊಟ್ಟಿದ್ದೆ ಅಂದರೆ ಆ ಸ್ಥಾನ ಆಕೆಗೆ ಮಾತ್ರ ಮೀಸಲು. ಆ ಜಾಗದಲ್ಲಿ ಸ್ಪಂದನನ್ನು ಹೊರತುಪಡಿಸಿ ಇನ್ಯಾರೂ ನಾನು ಊಹಿಸ್ಕೊಳ್ಳೋಕೆ ಸಾಧ್ಯವೂ ಇಲ್ಲ. ಅದಲ್ಲದೆ ನನ್ನ ಮಗನಿಗೆ ಬೇರೆ ಇನ್ಯಾರೂ ತಾಯಿ ಥರ ಕರ್ಕೊಂಡು ಬರೋದಕ್ಕೆ ಸಾಧ್ಯವೂ ಇಲ್ಲ ಅಂತ ಹೇಳಿದ್ದಾರೆ. ಹೆಂಡತಿಯ ನೆನಪಿನಲ್ಲೇ ಮಗನಿಗೋಸ್ಕರ ಬದುಕ್ತಿರುವ ರಾಘುವಿನ ಈ ಕೆಲಸ ಕಾರ್ಯಗಳು ನೋಡಿ ತುಂಬ ಜನ ಆಶ್ಚರ್ಯ ಪಡೋದ್ರ ಜೊತೆಗೆ ಹೆಮ್ಮೆ ಕೂಡ ಪಡ್ತಾ ಇದ್ದಾರೆ. ನಮ್ಮ ಚಿನ್ನಾರಿ ಮುತ್ತ ಯಾವತ್ತಿದ್ರೂ ಚಿನ್ನಾರಿ ಮುತ್ತಾನೆ, ಅದಕ್ಕೆ ಚಿನ್ನಾರಿ ಮುತ್ತ ಅಂತ ಕರೆಯೋದು ಅಂತ ಹೇಳ್ತಾ ಇದ್ದಾರೆ. ರಾಘು ಮತ್ತು ಅವರ ಮಗ ತುಂಬ ಚೆನ್ನಾಗಿ ಇರಲಿ ಭವಿಷ್ಯದಲ್ಲಿ ಅನ್ನೋದು ಎಲ್ಲರ ಆಸೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.